ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ವೀಣಾ ಜಯಶಂಕರ. ಪ್ರತಿಯೊಬ್ಬರಿಗೂ ಸ್ಕಿನ್ ಚೆನ್ನಾಗಿರ್ಬೇಕಂತ ಆಸೆ ಇರುತ್ತೆ. ಸೀಸನಿಗೆ ತಕ್ಕ ಹಾಗೆ ನಮ್ಮ ಸ್ಕಿನ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಚಳಿಗಾಲದಲ್ಲಿ ಡ್ರೈ ಇರೋ ಸ್ಕಿನ್ ಬೇಸಿಗೆನಲ್ಲಿ ಆಟೋಮೆಟಿಕಲಿ ಆಯಿಲಿ ಅಂತ ಅನ್ಸೋಕ್ಕೆ ಶುರುವಾಗಿರುತ್ತೆ. ಆಲ್ರೆಡಿ ಆಯಿಲಿ ಇದ್ದರೆ ಬೇಸಿಗೆನಲ್ಲಂತೂ ಸಿಕ್ಕಾಬಟ್ಟೆ ಆಯಿಲಿ ಆಗಿಬಿಡುತ್ತೆ. ಹಾಗಿದ್ರೆ ಬೇಸಿಗೆನಲ್ಲಿ ನಾವು ನಮ್ಮ ಸ್ಕಿನ್ನ ಹೇಗೆ ಕೇರ್ ಮಾಡಬೇಕು, ಹೇಗೆ ಮೇಂಟೈನ್ ಮಾಡಬೇಕು ಅಂತ ನೀವು ತಲೆಕೆಡಿಸ್ಕೊಳ್ತಾ ಇದ್ದರೆ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮ್ಮ ಯಾವುದೇ ವಿಡಿಯೋಸ್ ಆಗ ಮಿಸ್ ಆಗೋದಿಲ್ಲ. ಬೇಸಿಗೆನಲ್ಲಿ ಹೇಗೆ ಸ್ಕಿನ್ ಕೇರ್ ಮಾಡಬೇಕು, ಚಳಿಗಾಲದಲ್ಲಿ ನಾನು ಒಳ್ಳೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದೆ, ಚಳಿಗಾಲದಲ್ಲಿ ಒಡೆಯೋ ಸ್ಕಿನ್ ಏನೋ ಅದರಿಂದ ರಕ್ಷಣೆ ಆಯಿತು. ಆದರೆ ಬೇಸಿಗೆನಲ್ಲಿ ಹೇಗೆ ಮಾಡಬೇಕು, ತುಂಬ ಆಯಿಲಿ ಆಗ್ತಾ ಇದೆ, ಆದರೂ ಕೂಡ ಕೆಲವರಿಗೆ ಡ್ರೈ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಬೇಸಿಗೆನಲ್ಲಿ ಯೂಶ್ವಲಿ ಆಯಿಲಿ ಆಗೋ ಚಾನ್ಸಸ್ ಜಾಸ್ತಿ, ಆದರೂ ಕೆಲವೊಬ್ಬರಿಗೆ ಡಿಹೈಡ್ರೇಷನಿಂದ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲದಕ್ಕೆ ಪರಿಹಾರ ಏನು ಅಂತ ನಿಮ್ಮನ್ನು ಈ ಸ್ಕಿನ್ ಸಮಸ್ಯೆಗಳು ಕಾಡ್ತಾ ಇದ್ದರೆ ಅದಕ್ಕೆ ಉತ್ತರ ಈ ವಿಡಿಯೋನಲ್ಲಿ ಸಿಗ್ತಾ ಹೋಗುತ್ತೆ. ಅದೇನೆಂದರೆ, ಮೊದಲನೇದಾಗಿ ಇಲ್ಲಿ ಕ್ಲಾರಿಫೈ ಮಾಡಬೇಕಾಗಿರೋದು, ಯಾರ ಸ್ಕಿನ್ ಕೂಡ ಕಾನ್ಸ್ಟೆಂಟಾಗಿ ಒಂದೇ ಟೈಪ್ ಇರೋಕ್ಕೆ ಸಾಧ್ಯ ಇಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಸೀಸನಿಗೆ ತಕ್ಕ ಹಾಗೆ ನಿಮ್ಮ ಬಾಡಿಯಲ್ಲಿ ಉಂಟಾಗುವಂಥ ಉತ್ಪತ್ತಿಯಾಗುವಂಥ ಹಾರ್ಮೋನಿಗೆ ತಕ್ಕ ಹಾಗೆ ನಿಮ್ಮ ಸ್ಕಿನ್ ಟೈಪ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಹುಟ್ಟಿದಾಗಿಂದ ಡ್ರೈ ಸ್ಕಿನ್ ಇರೋರಿಗೂ ಕೂಡ ಮಧ್ಯದಲ್ಲಿ ಸ್ವಲ್ಪ ವರ್ಷ ಆಯಿಲಿ ಆಗೋ ಚಾನ್ಸಸ್ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ, ಸ್ಟ್ರೆಸ್ಸಿಂದ. ಹಾಗೆ ಸೀಬಮ್ ಪ್ರೊಡಕ್ಷನ್ ಜಾಸ್ತಿ ಆದರೆ, ಅಂದರೆ ಸ್ಟ್ರೆಸ್ ಆದರೆ ಆಟೋಮೆಟಿಕಲಿ ಸೀಬಮ್ ಪ್ರೊಡಕ್ಷನ್ ಅಂತ ಒಂದು ಬಾಡಿನಲ್ಲಿ ಒಂದು ಸೀಬಮ್ ಅನ್ನೋದು ಪ್ರೊಡ್ಯೂಸ್ ಆಗಿದೆ, ಆಗ ಆಯಿಲಿ ಸ್ಕಿನ್ ಆಗೋ ಚಾನ್ಸಸ್ ಇರುತ್ತೆ. ಆಗ ನೀವು ಪದೇ ಪದೇ ಅಂದರೆ ಡ್ರೈ ಸ್ಕಿನ್ನಿಗೆ ಏನು ಅಪ್ಲೈ ಮಾಡ್ತಿದ್ರೆ ಅದೇ ಮಾಯಿಶ್ಚರೈಸರ್ನ ಆಯಿಲಿ ಸ್ಕಿನ್ಗೂ ಅಪ್ಲೈ ಮಾಡೋಕ್ಕಾಗಲ್ಲ, ಆಗ ಪಿಂಪಲ್ ಆಗುತ್ತೆ ಆಯಿಲ್ ಜಾಸ್ತಿ ಆದರೆ. ಹಾಗಿದ್ರೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು? ಮೊದಲಿಗೆ ಸಮ್ಮರ್ನಲ್ಲಿ ನೀವು ಯೂಸ್ ಮಾಡಲೇಬೇಕಾಗಿರೋ ಪ್ರಾಡಕ್ಟ್ ಅಂದರೆ ಒಂದು ಆಯಿಲ್ ರಿಡಕ್ಷನ್, ಅಂದರೆ ನೀವು ಸಿಬಮ್ ಏನು ಪ್ರೊಡ್ಯೂಸ್ ಆಗ್ತಾ ಇದೆ ಸ್ಕಿನ್ನಲ್ಲಿ ಅದನ್ನು ರಿಡ್ಯೂಸ್ ಮಾಡಬೇಕಂದ್ರೆ ಒಂದು ಇಂಗ್ರೀಡಿಯೆಂಟ್ ಇದೆ, ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ನಿಮ್ಮ ತ್ವಚೆಯಲ್ಲಿ ಉಂಟಾಗುವಂಥ ಆಯಿಲ್ ಪ್ರೊಡಕ್ಷನ್ನ ನಿಧಾನವಾಗಿ ಒಂದು ಬ್ಯಾಲೆನ್ಸ್ ಮಾಡ್ತಾ ಅದು ಕಡಿಮೆ ಮಾಡ್ತಾ ಬರುತ್ತೆ. ಅದು ನಯಾಸಿನಮೈಡ್ ಅಂತ. ಸಾಕಷ್ಟು ಜನ ಸೆಲೆಬ್ರಿಟೀಸ್ ಇದ್ರ ಬಗ್ಗೆ ಹೇಳೋದು ಕೇಳಿರ್ತೀರ. ಇದು ಒಂದೇ ಒಂದು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ನಿಮ್ಮ ಹಲವು ತ್ವಚೆಯ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳ್ಬೋದು. ನಿಮ್ಮ ಪಿಂಪಲ್ ಸಮಸ್ಯೆ ಇದ್ದರೆ ಅಥವಾ ಆಯಿಲಿ ಸ್ಕಿನ್ ಇದ್ದರೆ, ಜಿಗುಟು ಆಗ್ತಾ ಇದ್ದರೆ, ಈ ಎಲ್ಲ ಸ್ಕಿನ್ ಇಶ್ಯೂಸ್ಗೆ ನಿಯಾಸಿನಮೈಡ್ ಅಥವಾ ನಯಾಸಿನಮೈಡ್ ಹೇಗಾದರೂ ಪ್ರೊನೌನ್ಸ್ ಮಾಡ್ಬೋದು. ಈ ಸಿರಮ್ ತುಂಬ ಉಪಯುಕ್ತ ಅಂತ ಹೇಳ್ಬೋದು. ನಯಾಸಿನಮೈಡ್ ಇರೋ ಮಾಯಿಶ್ಚರೈಸರ್ಸ್ ಕೂಡ ಸಿಗುತ್ತೆ. ಇದರ ಜೊತೆಗೆ ಸ್ಕಿನ್ ಆರೈಕೆ ಹೇಗೆ ಮಾಡಬೇಕಂದ್ರೆ, ನೀವು ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀರಾ ಅದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ನೋಡಬೇಕು. ಅದು ಥಿಕ್ ಆಗಿದ್ರೆ ಅದನ್ನು ಸಮ್ಮರ್ ಮುಗಿಯೋ ಅಷ್ಟು ತನಕ ಅದನ್ನು ನೀವು ಕ್ವಿಟ್ ಮಾಡಬೇಕಾಗುತ್ತೆ. ನೀವು ಜೆಲ್ ಕನ್ಸಿಸ್ಟೆನ್ಸಿ ಇರುವಂಥ ಮಾಯಿಶ್ಚರೈಸರ್ನ ಬಳಕೆ ಮಾಡೋಕ್ಕೆ ಶುರು ಮಾಡಬೇಕಾಗುತ್ತೆ. ಜೆಲ್ ಕನ್ಸಿಸ್ಟೆನ್ಸಿ ಇರೋದು ಡ್ರೈ ಫಿನಿಶಿಂಗ್ ಕೊಡುತ್ತೆ, ಆಯಿಲ್ ಮಾಡೋದಿಲ್ಲ. ಈ ಕ್ರೀಮ್ ಕನ್ಸಿಸ್ಟೆನ್ಸಿ ಇರೋದು, ಥಿಕ್ಕಾಗಿರೋದು, ಲೋಷನ್ ಕನ್ಸಿಸ್ಟೆನ್ಸಿ ಇರೋದು, ಅದರಲ್ಲಿ ಆಯಿಲ್ ಕಂಟೆಂಟ್ ಆಲ್ರೆಡಿ ಇರುತ್ತೆ. ಅದನ್ನು ನೀವು ಅಪ್ಲೈ ಮಾಡಿದ್ರೆ ತ್ವಚೆ ಇನ್ನಷ್ಟು ಆಯಿಲಿ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಅದನ್ನು ಕ್ವಿಟ್ ಮಾಡಿ, ಸದ್ಯಕ್ಕೆ ನಿಮ್ಗೆ ಅದು ಫೇವ್ರೆಟ್ ಮಾಯಿಶ್ಚರೈಸರ್ ಆಗಿದ್ರು ಅದನ್ನು ಕ್ವಿಟ್ ಮಾಡಿ ಸಮ್ಮರ್ ಮುಗಿಯೋ ತನಕ ಒಂದು ಜೆಲ್ ಕನ್ಸಿಸ್ಟೆನ್ಸಿ ಇರುವಂಥ ಮಾಯಿಶ್ಚರೈಸರ್ನ ನೀವು ಯೂಸ್ ಮಾಡೋಕ್ಕೆ ಶುರು ಮಾಡಬೇಕಾಗುತ್ತೆ. ಅದರ ಜೊತೆಗೆ ಒಂದು ಸೀರಮನ್ನು ನೀವು ಅಪ್ಲೈ ಮಾಡಬೇಕು, ಅದೇ ನಿಯಾಸಿನಮೈಡ್. ಮೊದಲಿಗೆ ಕ್ಲೆನ್ಸಿಂಗ್, ಡಬಲ್ ಕ್ಲೆನ್ಸಿಂಗ್ ಯಾವತ್ತೂ ಇರಬೇಕು. ನಾವು ಹಿಂದಿನ ವೀಡಿಯೋಗಳಲ್ಲೂ ಹೇಳಿದ್ದೀನಿ. ಡಬಲ್ ಕ್ಲೆನ್ಸಿಂಗ್ ನೀವು ಮಾಡಿದಷ್ಟು ನಿಮ್ಮ ತ್ವಚೆ ಕ್ಲಿಯರ್ ಆಗ್ತಾ ಬರುತ್ತೆ. ಏನೇ ಡಸ್ಟ್ ಇದ್ದರೂ, ಏನೇ ಮೇಕಪ್ ಇದ್ದರೂ ಅದನ್ನು ಫಸ್ಟು ತೆಗೆದು ಆಮೇಲೆ ನೀವು ಫೇಸ್ ವಾಶ್ನ ಯೂಸ್ ಮಾಡಬೇಕು. ಹಾಗಿದ್ರೆ ಸಮ್ಮರಲ್ಲಿ ಯಾವ ಥರ ಫೇಸ್ ವಾಶ್ ಯೂಸ್ ಮಾಡಬೇಕು ಅಂದರೆ, ವಿಂಟರಲ್ಲಿ ಮೈಲ್ಡ್ ಕ್ಲೆನ್ಸರ್ ಏನು ಯೂಸ್ ಮಾಡ್ತೀರಾ ಅದರ ತದ್ವಿರುದ್ಧವಾಗಿ ಸಮ್ಮರಲ್ಲಿ ಸ್ವಲ್ಪ ಎಕ್ಸ್ಫೋಲಿಯೇಟ್ ಮಾಡುವಂಥ ಫೇಸ್ ವಾಶ್ನ ಯೂಸ್ ಮಾಡಬೇಕು. ಆಗ ನಿಮ್ಮ ತ್ವಚೆ ಮೇಲಿರುವಂಥ ಡಸ್ಟ್ ಸಮ್ಮರ್ಗೆ ನೀವು ಸ್ವೆಟ್ ಆಗ್ತಾ ಇರ್ತೀರ, ಆ ಸ್ವೆಟ್ ಎಲ್ಲದೂ ನೀಟಾಗಿ ಹೋಗುತ್ತೆ, ಕ್ಲಿಯರ್ ಆಗುತ್ತೆ. ಅದಾದಮೇಲೆ ಟೋನರ್ ಅಥವಾ ನೀವು ರೋಸ್ ವಾಟರ್ ಯೂಸ್ ಮಾಡಿದ್ರೆ ರೋಸ್ ವಾಟರ್, ಅದಾದಮೇಲೆ ನಿಯಾಸಿನಮೈಡ್, ಅದಾದಮೇಲೆ ಮಾಯಿಶ್ಚರೈಸರ್. ಇದಿಷ್ಟು ನಿಮ್ಮ ಸಮ್ಮರಲ್ಲಿ ಕಡ್ಡಾಯವಾಗಿ ನೀವು ಯೂಸ್ ಮಾಡಬೇಕಾಗಿರೋದು. ಆದರೆ ಒಂದು ಎಸೆನ್ಷಿಯಲ್ ಪ್ರಾಡಕ್ಟ್ ನೀವು ವರ್ಷ ಪೂರ್ತಿ ಯೂಸ್ ಮಾಡಲೇಬೇಕಾಗಿರೋದು ಸನ್ಸ್ಕ್ರೀನ್. ಇತ್ತೀಚೆಗೆ ಸನ್ಸ್ಕ್ರೀನಲ್ಲೂ ಕೂಡ ಸಾಕಷ್ಟು ವಿಧವಾದ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ತಾರೆ. ನಾವು ಯೂಶ್ವಲಿ ಯಾವುದನ್ನು ನೋಡಬೇಕು ಸನ್ಸ್ಕ್ರೀನಲ್ಲಿ ಅಂದರೆ ಅದರ ಪ್ರೊಟೆಕ್ಷನ್ ಫ್ಯಾಕ್ಟರ್, SPF ಎಷ್ಟಿದೆ, ಅದೆಷ್ಟರ ಮಟ್ಟಿಗೆ ಹೈ ಪೊಟೆನ್ಷಿಯಲ್ ಇದೆ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಅನ್ನೋದನ್ನು ಮಾತ್ರ ನೋಡಬೇಕು. ಇಂಗ್ರೀಡಿಯೆಂಟ್ಸ್ ಮೊರೆ ಹೋಗಬಾರ್ದು. ಇಂಗ್ರೀಡಿಯೆಂಟ್ಸ್ ಏನಿದ್ರು ನಮ್ಮ ಸೀರಮ್ನಲ್ಲಿ, ಮಾಯಿಶ್ಚರೈಸರ್ನಲ್ಲಿ ನೋಡಬೇಕು. ಸನ್ಸ್ಕ್ರೀನಲ್ಲಿ ಆದಷ್ಟು ಪ್ಲೇನ್ ಆಗಿರುವಂಥ ಒಳ್ಳೆ ಪ್ರೊಟೆಕ್ಷನ್ ಕೊಡುವಂಥ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಬಟ್ ನಿಮ್ಮ ಸ್ಕಿನ್ ತುಂಬ ಆಯಿಲಿ ಆಗ್ತಾ ಇದೆ, ಸನ್ಸ್ಕ್ರೀನ್ ಹಾಕಿದ ಮೇಲೂ ಆಯಿಲಿ ಆಗುತ್ತೆ, ಡಲ್ ಆಗುತ್ತೆ ಅಂತ ಅನಿಸಿದ್ರೆ ಅದಕ್ಕೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ, ಅಂದರೆ ಆಯಿಲಿ ಸ್ಕಿನ್ ಇದ್ದರೆ ಡ್ರೈ ಫಿನಿಶಿಂಗ್ ಕೊಡುವಂಥ ಸನ್ಸ್ಕ್ರೀನ್, ಮ್ಯಾಟ್ ಫಿನಿಶಿಂಗ್ ಕೊಡುವಂಥ ಸನ್ಸ್ಕ್ರೀನನ್ನು ಯೂಸ್ ಮಾಡ್ಬೋದು. ಮಾರ್ಕೆಟ್ನಲ್ಲಿ ಸಿಕ್ಕಾಬಟ್ಟೆ ಸನ್ಸ್ಕ್ರೀನ್ಸ್ ಅವೈಲೇಬಲ್ ಇದೆ. ಬಟ್ ಮೇಕ್ ಶ್ಯೂರ್
SPF 50 ಇರುವಂಥ ಸನ್ಸ್ಕ್ರೀನನ್ನೇ ಬಳಸಬೇಕು, ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೂ ಪರವಾಗಿಲ್ಲ, ಬಟ್ ಅದಕ್ಕಿಂತ ಕಡಿಮೆ ಆಗಬಾರ್ದು. ಇನ್ನೊಂದು ಫ್ಯಾಕ್ಟರ್ ನೀವು ಸನ್ಸ್ಕ್ರೀನಲ್ಲಿ ಗಮನಿಸ್ಕೊಳ್ಬೇಕಾಗಿರೋದು, ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಬರೆದಿರುವಂಥ ಸನ್ಸ್ಕ್ರೀನನ್ನೇ ಕಡ್ಡಾಯವಾಗಿ ಬಳಸಬೇಕು. ಬ್ರಾಡ್ ಸ್ಪೆಕ್ಟ್ರಮ್ ಅಂದರೆ UVA ಇಂದನೂ ನಿಮ್ಮನ್ನು ರಕ್ಷಿಸುತ್ತೆ, UVB ಇಂದನೂ ಸನ್ಸ್ಕ್ರೀನ್ ನಿಮ್ಮನ್ನು ರಕ್ಷಿಸುತ್ತೆ ಅಂತ. UVB ರೇಸ್ ಬೇರೆ, UVA ರೇಸ್ ಬೇರೆ. ಈ ಎರಡೂ ರೇಸ್ಗಳು ನಮ್ಮ ಸ್ಕಿನ್ನನ್ನು ಟಚ್ ಆಗೋದ್ರಿಂದ ಟ್ಯಾನಿಂಗ್ ಮತ್ತು ಏಜಿಂಗ್ ಅನ್ನೋ ಡಿಫ್ರೆಂಟ್ ಎಫೆಕ್ಟ್ಸ್ ಆಗ್ತಾ ಇರುತ್ತೆ. ಹೀಗಾಗಿ ಈ ಎರಡರಿಂದನೂ ರಕ್ಷಿಸ್ಕೊಳ್ಬೇಕು ಅಂದರೆ ಬ್ರಾಡ್ ಸ್ಪೆಕ್ಟ್ರಮ್ ಇರುವಂಥ ಸನ್ಸ್ಕ್ರೀನನ್ನೇ ಬಳಸಬೇಕು. ಇದನ್ನು ನೋಡಿಕೊಂಡೇ ತೊಗೊಳ್ಬೇಕು. ನಿಮಗೆ ಅನುಗುಣವಾಗಿ, ನಿಮ್ಮ ತ್ವಚೆಗೆ ಅನುಗುಣವಾಗಿ ಡ್ರೈ ಅಥವಾ ಆಯಿಲಿ ಯಾವುದೇ ಇರಲಿ, ಅದನ್ನು ನೋಡಿಕೊಂಡು ನಿಮಗೆ ಅನುಕೂಲ ಆಗುವಂಥ ಸನ್ಸ್ಕ್ರೀನನ್ನು ಬ್ರಾಡ್ ಸ್ಪೆಕ್ಟ್ರಮ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ನೀವು ಪ್ರತಿನಿತ್ಯ ಯೂಸ್ ಮಾಡಬೇಕಾಗುತ್ತೆ. ಇದು ಎಕ್ಸ್ಟರ್ನಲ್ ಆಗಾದರೆ, ಇಂಟರ್ನಲ್ ಆಗಿ ನೀವು ಸೇವಿಸಬೇಕಾಗಿರುವಂಥ ಆಹಾರ ನಿಮ್ಗೆಲ್ರಿಗೂ ಗೊತ್ತಾಯಿದೆ, ಸೌತೆಕಾಯಿ, ವಾಟರ್ಮೆಲನ್, ಈ ರೀತಿ ರಿಚ್ ವಾಟರ್ ಕಂಟೆಂಟ್ ಇರುವಂಥ ಫ್ರೂಟ್ಸ್ಗಳು, ತರಕಾರಿಗಳನ್ನ ಸೇವಿಸ್ತಾ ಬರಬೇಕು. ಅದರ ಜೊತೆಗೆ ಆಲ್ಕಲೈನ್ ವಾಟರ್ ಪ್ರಿಪೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆಲ್ಕಲೈನ್ ವಾಟರ್ ಏನು ಅಂದರೆ, ನೀವು ರೆಗ್ಯುಲರ್ ಆಗಿ ನಾರ್ಮಲ್ ವಾಟರ್ ಕುಡಿತಾ ಬಂದರೆ ಅದು ಸ್ವೆಟ್ಟಲ್ಲಿ ಹೋಗ್ಬಿಡುತ್ತೆ, ಯೂರಿನೇಷನಲ್ಲಿ ಹೋಗ್ಬಿಡುತ್ತೆ. ಅದರ ಹೈಡ್ರೇಷನ್ ನಿಮಗೆ ಕಂಪ್ಲೀಟಾಗಿ ಸಿಗಬೇಕು ಅಂದರೆ ವಾಟರ್ ಕಂಟೆಂಟ್ ಕಂಪ್ಲೀಟಾಗಿ ಹೈಡ್ರೇಟ್ ಮಾಡಬೇಕು ಬಾಡಿನ ಅಂದರೆ ಆಲ್ಕಲೈನ್ ವಾಟರ್ ಪ್ರಿಪೇರ್ ಮಾಡ್ಕೊಳ್ಳೋದು. ಎರಡು ರೀತಿಯಾದ ಆಲ್ಕಲೈನ್ ವಾಟರ್ನ ನಾವು ಪ್ರಿಪೇರ್ ಮಾಡ್ಕೋಬೋದು. ಒಂದು ನಾರ್ಮಲ್ ವಾಟರ್ಗೆ ಸೌತೆಕಾಯಿ ಮತ್ತು ಲೆಮನ್ ಪೀಸಸ್ಗಳನ್ನ, ಸ್ಲೈಸ್ಗಳನ್ನ ಹಾಕ್ಕೊಂಡು ಅದನ್ನು ಒಂದು 6 ರಿಂದ 5 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ಅದನ್ನು ಕುಡಿಯೋದು. ಇದು ಆಲ್ಕಲೈನ್ ವಾಟರ್. ಇದರಿಂದ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ, ಹೇರ್ ಕೂಡ ಚೆನ್ನಾಗಾಗುತ್ತೆ. ಟ್ರಸ್ಟ್ ಮೀ, ಇದರಿಂದ ನಿಮ್ಮ ಬಾಡಿ ತುಂಬ ಹೈಡ್ರೇಟ್ ಆಗಿರುತ್ತೆ. ಇನ್ನೊಂದು ರೀತಿಯಾದ ಆಲ್ಕಲೈನ್ ವಾಟರ್ ಏನಂದರೆ, ಬೇಕಿಂಗ್ ಸೋಡಾ ಅಥವಾ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಹಾಕೊಳ್ಬೋದು ನೀರಿಗೆ. ಸ್ವಲ್ಪ ಕಾಲ ಅದನ್ನು ಹಾಗೆ ಬಿಟ್ಟು ಅದು ಕರಗಿದ ಮೇಲೆ ಅದನ್ನು ಕುಡಿತಾ ಬರ್ಬೋದು. ಅದಕ್ಕಿಂತ ಬೆಸ್ಟ್ ಮೆಥಡ್ ಅಂದರೆ ಸೌತೆಕಾಯಿನ ಹಾಕೋದು. ಈ ರೀತಿಯಾಗಿ ಆಲ್ಕಲೈನ್ ವಾಟರ್ ಪ್ರಿಪೇರ್ ಮಾಡ್ಕೊಂಡು ಕುಡಿಬೇಕು. ಎಳ್ನೀರು ಕುಡಿಬೇಕು, ಮಜ್ಜಿಗೆ ಕುಡಿಬೇಕು. ವಾಟರ್ ಕಂಟೆಂಟ್ ಜಾಸ್ತಿ ತೊಗೊಳ್ತಾ ಹೋದಷ್ಟು ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಡ್ರೈ ಕೂಡ ಆಗೋದಿಲ್ಲ, ಜೊತೆಗೆ ಆಯಿಲಿ ಕೂಡ ಆಗೋದಿಲ್ಲ, ತುಂಬ ನೀಟಾಗಿ ಗ್ಲೋಯಿಂಗ್ ಆಗೇ ಇರುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.